ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಟ ದಿಲೀಪ್ ರಾಜ್ ಸಾವನ್ನಪ್ಪಿ 3 ದಿನ ಆಯಿತು. ಈ 3 ದಿನ ಕಳೀತಾ ಇದ್ದಂತೆ ಒಂದೊಂದೇ ವಿಷಯಗಳು ಹೊರ ಬೀಳ್ತಾ ಇದೆ. ಗಂಡ ಹಾಗೂ ಪತ್ನಿ ಏನೆಲ್ಲ ಕನಸು ಕಂಡಿದ್ರು, ಗಂಡ ಹೆಂಡತಿ ಹೇಗಿದ್ರು, ಈ ನವೆಂಬರ್ ತಿಂಗಳಲ್ಲಿ ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ರು. ಈ ನವೆಂಬರ್ ತಿಂಗಳು ಇವರಿಬ್ಬರ ಪಾಲಿಗೆ ಅದೆಷ್ಟು ಸ್ಪೆಷಲ್ ಆಗಿತ್ತು, ಅದೆಲ್ಲವೂ ಈಗ ಒಂದೊಂದಾಗಿ ಹೊರ ಬರ್ತಾ ಇದೆ. ಆದ್ರೆ ಏನ್ ಮಾಡೋದು ಹೇಳಿ? ಯಾವ ವಿಷಯ ಗೊತ್ತಾದ್ರೂ ಪ್ರಯೋಜನ ಇಲ್ಲ. ಸಂಭ್ರಮಿಸೋದಕ್ಕೆ, ಸಂತಸದ ವಿಷಯ ಹೇಳ್ಕೊಳ್ಳೋದಕ್ಕೆ, ಮುಂದಿನ ದಿನಗಳ ಬಗ್ಗೆ ಪ್ಲಾನ್ ಮಾಡೋದಕ್ಕೆ ದಿಲೀಪ್ ರಾಜ್ ಅವರೇ ಇಲ್ಲ. ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತೊಳೆದಿದ್ದ ದಿಲೀಪ್ ಜೀವನದ ಕೊನೆ ಕ್ಷಣದವರೆಗೂ ಜೊತೆಗಿರ್ತೀನಿ, 100 ಕಾಲ ಕಣ್ಣಲ್ಲಿ ಕಣ್ಣಾಗಿ ನೋಡ್ಕೋತೀನಿ ಅಂತ ಆಣೆ ಮಾಡಿದ್ರು. ಆದ್ರೆ ಈಗ ನೋಡಿ, ಅರ್ಧದಲ್ಲೇ ಬಿಟ್ಟು ಹೋಗಿದ್ದಾರೆ. ಪತ್ನಿಯೇ ಸರ್ವಸ್ವ, ಪತ್ನಿಯೇ ಪ್ರಪಂಚ ಅಂದ್ಕೊಂಡವರು ದಿಲೀಪ್ ರಾಜ್. ಯಾಕಂದ್ರೆ ಈಗೀಗ ಯಾರ ಸಂಪರ್ಕದಲ್ಲೂ ದಿಲೀಪ್ ರಾಜ್ ಸಿಗ್ತಾ ಇರ್ಲಿಲ್ಲ, ಸ್ನೇಹಿತರ ಸಂಪರ್ಕದಲ್ಲೂ ಇರ್ಲಿಲ್ವಂತೆ. ಸೋಷಿಯಲ್ ಮೀಡಿಯಾ ಜಂಜಾಟ ಇರ್ಲಿಲ್ಲ, ಹೆಚ್ಚಾಗಿ ಫೋನ್ ಯೂಸ್ ಮಾಡ್ತಾ ಇರ್ಲಿಲ್ಲ. ಯಾರೇ ಫೋನ್ ಮಾಡಬೇಕಿದ್ರು ದಿಲೀಪ್ ಪತ್ನಿಗೆ ಮಾಡಿ ವಿಷಯ ತಿಳ್ಕೋಬೇಕಿತ್ತು. ಬರೀ ವಿಷಯ ತಿಳ್ಕೊಳ್ಳೋದಷ್ಟೇ ಅಲ್ಲ, ಏನೇ ಹೇಳಬೇಕು ಅಂದ್ರು ವಿದ್ಯಾ ಅವರನ್ನೇ ಕಾಂಟ್ಯಾಕ್ಟ್ ಮಾಡಬೇಕಿತ್ತಂತೆ. ಅಷ್ಟರ ಮಟ್ಟಿಗೆ ಎಲ್ಲರಿಂದ ದೂರ ಆಗಿದ್ರು. 50 ವರ್ಷ ಆಗ್ತಾ ಇದ್ದಂತೆ ಈ ನಿರ್ಮಾಣ ಸಂಸ್ಥೆಯಿಂದಲೂ ನಿವೃತ್ತಿ ಪಡಿತೀನಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಆಮೇಲೆ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯ ಬದುಕು ಸಾಗಿಸ್ಬೇಕು ಅನ್ನೋ ಪ್ಲಾನ್ ಮಾಡಿದ್ರು. ಆದ್ರೆ ಆ ಕನಸಿಗೆ ದೇವರು ಕೈ ಜೋಡಿಸಲೇ ಇಲ್ಲ. ದಿಲೀಪ್ ರಾಜ್ ಸಾವಿನ ಬೆನ್ನಲ್ಲೇ ಒಂದಿಷ್ಟು ವಿಷಯಗಳು ಹೊರ ಬಂದಿದೆ. ಅದರಲ್ಲೂ ವಿದ್ಯಾ ಅವರೇ ಗಂಡನ ಮುಂದೆ ಹಾಡಿ ಗೋಳಾಡಿದ್ದ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ನಟ ದಿಲೀಪ್ ರಾಜ್ ರಂಗಭೂಮಿ ಹಿನ್ನೆಲೆಯಿಂದ ಬಂದವರು. ರಾಜೇಶ್ ನಟರಂಗ, ನವೀನ್ ಕೃಷ್ಣ, ಗೋಲ್ಡನ್ ಸ್ಟಾರ್ ಗಣೇಶ್, ಶ್ರುತಿ ನಾಯ್ಡು ಅವರು ಸೇರಿದಂತೆ ಒಂದೇ ಸಮಕಾಲದಲ್ಲಿ ಅಭಿನಯ ಜರ್ನಿ ಶುರು ಮಾಡಿದವರು. ಎಲ್ರಿಗಿಂತ ಮೊದಲು ಅವಕಾಶ ಸಿಕ್ಕಿದ್ದು ದಿಲೀಪ್ ರಾಜ್ ಅವರಿಗೆ. ನೋಡೋದಕ್ಕೆ ಬಹಳ ಸ್ಫುರದ್ರೂಪಿ, ಅದ್ಭುತವಾಗಿ ಹಾಡ್ತಾ ಇದ್ರು. ಸಖತ್ ಡಾನ್ಸರ್, ಕಂಠದಾನ ಕಲಾವಿದ, ನಿರೂಪಣೆ ಜೊತೆಗೆ ಹೈ ಎನರ್ಜಿ ಹೊಂದಿದ್ದ ಕಲಾವಿದ ಅಂದ್ರೆ ತಪ್ಪಲ್ಲ. ದೈಹಿಕವಾಗಿ ಸಾಕಷ್ಟು ಫಿಟ್ ಅಂಡ್ ಫೈನ್ ಆಗಿದ್ದವರು. ಆದ್ರೀಗ ಇದ್ದಕ್ಕಿದ್ದಂತೆ ಅತ್ಯಂತ ಪ್ರೀತಿಸುವ ಪತ್ನಿಯನ್ನ, ಮಕ್ಕಳನ್ನ ಬಿಟ್ಟು ಹೋಗಿದ್ದಾರೆ. ರಾತ್ರಿ ಮಲಗಿದ ವ್ಯಕ್ತಿ ಬೆಳಗ್ಗೆ ಇಲ್ಲ ಅನ್ನೋದನ್ನ ಪತ್ನಿ ಶ್ರೀವಿದ್ಯಾಗೆ ಅರಗಿಸಿಕೊಳ್ಳೋದಿಕ್ಕಾಗ್ತಾ ಇಲ್ಲ. ಆತ್ಮೀಯರೇ, ದಿಲೀಪ್ ಹಾಗೂ ಶ್ರೀವಿದ್ಯಾ 2001ರ ನವೆಂಬರ್ನಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟವರು. ಕಾಲೇಜು ಟೈಮ್ನಲ್ಲಿ ಪ್ರೀತಿ ಮಾಡ್ತಾ ಇದ್ದ ಜೋಡಿ ಹಿರಿಯರನ್ನ ಒಪ್ಪಿಸಿ ಮದುವೆ ಆಗಿದ್ರು. ಮದುವೆ ಬಳಿಕ ಶ್ರೀವಿದ್ಯಾ IT ಕಂಪನಿಯಲ್ಲಿ HR ಆಗಿ ಬರೋಬ್ಬರಿ 16 ವರ್ಷಗಳ ಕಾಲ ದುಡಿದಿದ್ರು. ಇದಾದ ಬಳಿಕ ದಿಲೀಪ್ ರಾಜ್ ಚಿತ್ರರಂಗದಲ್ಲಿ ಬದುಕು ಕಟ್ಟಿಕೊಳ್ಳುತ್ತಾ ಹೆಜ್ಜೆ ಇಟ್ಟಂತೆ ಶ್ರೀವಿದ್ಯಾ ಅವರು ಅವರಿಗೆ ಶಕ್ತಿಯಾಗಿ ನಿಂತರು. ವಿದ್ಯಾ ವಿನಾಯಕ, ಪಾರು, ಬ್ರಹ್ಮಗಂಟು, ಹಿಟ್ಲರ್ ಕಲ್ಯಾಣ, ಕೃಷ್ಣ ರುಕ್ಕು, ಮಜಾ ಭಾರತ ಸೇರಿದಂತೆ ಅನೇಕ ಸೀರಿಯಲ್, ರಿಯಾಲಿಟಿ ಶೋವನ್ನ ಜೊತೆಯಾಗಿ ನಿರ್ಮಾಣ ಮಾಡಿ ಗೆದ್ದವರು. ಈ ಯಶಸ್ಸನ್ನ ಸಮನಾಗಿ ಹಂಚಿಕೊಳ್ತಾ ಇದ್ದ ಪತ್ನಿ ಪ್ರತಿ ಕ್ಷಣ ಜೊತೆಗೆ ಇರ್ತಾ ಇದ್ರು. ತಮ್ಮ ಮನೆಗೆ ರಾಜಶ್ರೀ, ಫಾರ್ಮ್ ಹೌಸ್ಗೆ ರಾಜಶ್ರೀ ಅಂತ ಇಬ್ಬರ ಕಾಂಬಿನೇಷನ್ ಅಲ್ಲಿ ಹೆಸರಿಟ್ಟಿದ್ದಾರೆ. ಪ್ರೊಡಕ್ಷನ್ ಹೌಸ್ಗೆ ಮಾತ್ರ ಮಗಳು ಧೃತಿ ಹೆಸರನ್ನ ಇಟ್ಟಿದ್ದಾರೆ. ಧೃತಿ ಕ್ರಿಯೇಷನ್ ಅಡಿಯಲ್ಲಿ 100 ಕಲಾವಿದರಿಗೆ ಅನ್ನದಾತರಾದ ದಂಪತಿ ಇವರು. ಆತ್ಮೀಯರೇ, ಸುಮಾರು 27 ವರ್ಷಗಳಿಂದ ಪರಸ್ಪರ ಅಗಲದೇ ಇದ್ದ ಜೋಡಿ ಪ್ರೀತಿಸಿದ ಕ್ಷಣದಿಂದ ಇಲ್ಲಿವರೆಗೂ ಬಿಟ್ಟಿರದ ಅತ್ಯಂತ ಅಪರೂಪದ ಜೋಡಿ ಸಡನ್ ಆಗಿ ದೂರ ಆಗಿದ್ದಾರೆ. ಇದು ಶ್ರೀವಿದ್ಯಾ ಅವರಿಗೆ ಅರಗಿಸಿಕೊಳ್ಳೋದಿಕ್ಕಾಗ್ತಾ ಇಲ್ಲ. ಹೀಗಾಗಿಯೇ ಗಂಡನ ಮುಂದೆ ಇದು ಸರಿಯಲ್ಲ ಕಣೋ, ಎದ್ದೇಳೋ, ನನ್ನ ಬಿಟ್ಟು ಹೋಗಲ್ಲ ಅಂತಿದ್ದೆ, ಈಗ ಒಬ್ಬಳನ್ನೇ ಬಿಟ್ಟು ಹೊರಟಿದ್ದೀಯ, ನನ್ನ ಬಿಟ್ಟು ಹೋಗಕೂಡದು, ಹಂಗೆ ನಗ್ತಿದೀಯ ನೋಡು, ನಮ್ಮನ್ನ ಅಳಿಸಿ ಅವನು ನಗ್ನಗ್ತಾ ಹೋಗ್ತಿದ್ದಾನೆ, ನಾನ್ ನಿನ್ ಜೊತೆಗೆ ಬರ್ತೀನಿ, ನಾವು ಮದುವೆ ಆಗಿ 25 ವರ್ಷ ಆಗ್ತಾ ಇದೆ, ಈ ನವೆಂಬರ್ಗೆ ಒಳ್ಳೆ ಗಿಫ್ಟ್ ಕೊಟ್ಟೆ ಕಣೋ ನನಗೆ, ಎದ್ದೇಳೋ ಅಂತ ಶ್ರೀವಿದ್ಯಾ ಅವರು ಗೋಳಾಡ್ತಾ ಇದ್ರೆ ಎಂತವರ ಹೃದಯವು ಹೆಂಡಿದಂತಾಗ್ತಾ ಇತ್ತು. ಶ್ರೀವಿದ್ಯಾಗೆ ಪತಿ ಊಟ ಮಾಡೋವರೆಗೂ ಇವರ ಗಂಟಲಿಗೆ ಅನ್ನ ಇಳಿತಾ ಇರಲಿಲ್ಲ. ಶೂಟಿಂಗ್ ಸೆಟ್ನಲ್ಲಿ ತಾವೇ ತುತ್ತು ಮಾಡಿ ತಿನ್ನಿಸಿದ ಅದೆಷ್ಟೋ ಉದಾಹರಣೆ ಇದೆ. ಹೀಗಾಗಿಯೇ ಗಂಡನ ಬಗ್ಗೆ ಮೇಲಿಂದ ಮೇಲೆ ಪೋಸ್ಟ್ ಹಾಕ್ತಾ ಇದ್ದಾರೆ. 25 ವರ್ಷದ ಹಿಂದೆ ದಿಲೀಪ್ ರಾಜ್ ಶ್ರೀವಿದ್ಯಾ ಅವರ ಕೊರಳಿಗೆ ತಾಳಿ ಕಟ್ಟಿದ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ತಾಳಿ ಕಟ್ಟಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚುವ ಫೋಟೋ ಶೇರ್ ಮಾಡಿ ಎಂದೆಂದಿಗೂ ಅಂತ ಬರ್ಕೊಂಡಿದ್ದಾರೆ.